ಇನ್ನು ವೃಶ್ಚಿಕ ರಾಶಿಗೆ ಪಂಚಮ ಶನಿ ಆರಂಭ, ಪಂಚಮ ರಾಹುವಿನ ದೋಷ ಪರಿಹಾರ. ಒಂದು ದೋಷ ಹೋದರೆ ಇನ್ನೊಂದು ದೋಷ ಬರ್ತದೆ. ಈ ಶನಿಯ ರಾಹುವಿನ ಬದಲಾವಣೆಯ ಪ್ರತಿಫಲ ಅದು. ಸಿಂಹರಾಶಿಯವರೆಗೂ ಅದೇ ರೀತಿ ಹೇಳಿದ್ದೇನೆ. ಅದೇ ರೀತಿ ಈ ವೃಶ್ಚಿಕ ರಾಶಿಯವರೆಗೂ ಹಾಗೆಯೇ, ಕನ್ಯಾ ರಾಶಿಯವರೆಗೂ ಹಾಗೆಯೇ ಒಂದು ಹೋದರೆ ಒಂದು ಬರ್ತದೆ ಅಂತಂತ ಶನಿಯ ರಾಹುವಿನ ಯುತಿಯ ವರ್ಷದಲ್ಲಿ ಅನಿವಾರ್ಯವಾಗಿ ನಡೀತಕ್ಕಂಥದ್ದು. ಪಂಚಮ ಶನಿಯ ಆರಂಭ, ಚತುರ್ಥ ರಾಹುವಿನ ಅನುಕೂಲ. ಚತುರ್ಥದಲ್ಲಿ ಶನಿಯ ಮನೆಯಲ್ಲೇ ರಾಹು ಇರೋದರಿಂದ ಅನೇಕವಾಗಿರ್ತಕ್ಕಂತಹ ವ್ಯಾವಹಾರಿಕವಾಗಿರ್ತಕ್ಕಂಥ ಏಳಿಗೆಯನ್ನು ನಿರೀಕ್ಷೆ ಮಾಡ್ಬೋದು. ವಿಶೇಷವಾಗಿ ರಾಜರಿಗೆ, ಮಂತ್ರಿಗಳಿಗೆ, ಅಧಿಕಾರಿ ವರ್ಗದವರಿಗೆ, ಆರಕ್ಷಕ ವರ್ಗದವರಿಗೆ, ಸೇನೆಯಲ್ಲಿ ಇರ್ತಕ್ಕಂಥವ್ರಿಗೆ, ಅಡ್ಮಿನಿಸ್ಟ್ರೇಟಿವ್ ಕೇಡರ್ನಲ್ಲಿ ಇರ್ತಕ್ಕಂತಹ ಜನರಿಗೆ ಹೆಚ್ಚು ಅಪ್ಲೈ ಆಗ್ತದೆ ಈ ಶನಿಯ ಬದಲಾವಣೆ ಮತ್ತು ರಾಹುವಿನ ಬದಲಾವಣೆಯ ಒಂದು ಪ್ರಭಾವವು. ಪಂಚಮ ಶನಿಯ ದಶೆಯಿಂದ ಕೆಲವೊಂದು ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಕೆಲವೊಂದು ನಂಬಿಕೆಗಳು ಬದಲಾಗ್ತಕ್ಕಂಥದ್ದು, ಕೆಲವೊಂದು ಧಾರಣೆಗಳು ಬದಲಾಗ್ತಕ್ಕಂಥದ್ದು. ಇದೆಲ್ಲ ಶನಿಯ ಗುರುವಿನ ಮನೆಗೆ ಹೋಗ್ತಕ್ಕಂತಹ ಪ್ರಭಾವ, ಶನಿಯ ಮನೆಗೆ ರಾಹು ಬರ್ತಕ್ಕಂತಹ ಪ್ರಭಾವ. ಶತ್ರು ಯಾರೋ ನಿಜದಲ್ಲಿ, ಮಿತ್ರನು ಯಾರೋ ನಿಜಕ್ಕೂ ಡಿಸೈಡ್ ಮಾಡೋದು ಕಷ್ಟ ಆಗ್ತದೆ. ವೈಯಕ್ತಿಕ ಸ್ತರದಲ್ಲೂ ಕೂಡ ಮತ್ತು ಈ ಅಧಿಕಾರ ರಾಜಕೀಯ ಸ್ತರದಲ್ಲೂ ಕೂಡ. ಹಾಗಾಗಿ ಸಾಕಷ್ಟು ಕಾಷಿಯಸ್ ಆಗಿ, ಭಾಳ ಎಚ್ಚರಿಕೆಯಿಂದ ವ್ಯಾಪಾರ ವ್ಯವಹಾರಗಳನ್ನು ಅಥವಾ ಯಾವುದೇ ರೀತಿಯ ಮುಖ್ಯ ಕೆಲಸಗಳನ್ನು ಭಾಳ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ. ಈ ಶನಿಯ ಬದಲಾವಣೆಯ ಸಂದರ್ಭದಲ್ಲಿ ಅಟ್ಲೀಸ್ಟ್ ಫಾರ್ ದ ಫಸ್ಟ್ 3 months ರಾಹುವಿನ ಯುತಿ ದೋಷವು ಪರಿಹಾರ ಆದ ನಂತರ ಬೆಟರ್ ಆಗ್ತದೆ. ಶ್ರೀ ಗುರುಸ್ಥಾನಗಳ, ಗುರುಪೀಠಗಳ ಪೂಜನೆ, ಅವರ ಆಶೀರ್ವಾದವನ್ನು ವೃಶ್ಚಿಕ ರಾಶಿಯವರು ಪಡ್ಕೊಳ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.